ಶಿಕ್ಷಕರ ಸಮಸ್ಯೆ ಬಹಳ ತುಂಬಾ ಇದೆ ಸರ್ ಇಲ್ಲಿ. ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಮೇನ್ ಇರ್ತಕ್ಕಂಥದ್ದು ಶಿಕ್ಷಣ. ಆ ಶಿಕ್ಷಣನೇ ಇಲ್ಲಿ ಬಹಳ ಕಠಿಣದಲ್ಲಿ ಐತೆ. ಇಲ್ಲಿ ಆದ್ರೂ ಕೂಡ ನಮ್ಮ MLA ಅವರು ಅತಿ ಹೆಚ್ಚು ಉಪನ್ಯಾಸಕರನ್ನು ತೆಗೆದುಕೊಂಡು KK ಅನುದಾನದಲ್ಲಿ ಅವರಿಗೆ ಸಂಬಳವನ್ನು ಕೊಟ್ಟು ಕೂಡ ಅತಿ ಹೆಚ್ಚು ಟೀಚರ್ಸ್ ತಗೊಂಡು ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಟೀಚರ್ಸ್ ಮೇನ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇಲ್ಲ ಇಲ್ಲಿ. ಯಾಕಪ್ಪ ಅಂದ್ರೆ ಬೇರೆ ಜಾಸ್ತಿ ನಮ್ ದೇದ್ರ ತಾಲೂಕು ಯಾವ ರೀತಿ ಅಪ್ಪ ಅಂದ್ರೆ ಹಿಂದುಳಿದ ತಾಲೂಕು ಅಂತ ಒಂದು ಇದ್ದಿದ್ದು ನಮ್ಮಲ್ಲಿ ಎಜುಕೇಶನ್ ದಲ್ಲಿ ಬಹಳ ಹಿಂದುಳಿದ. ಯಾಕಂದ್ರೆ ಸೈನ್ಸು, ITI, ಡಿಪ್ಲೊಮ್, ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತಕ್ಕಂಥವು ಬಹಳ ಕಡಿಮೆ. ಅದ್ರ ಸಲುವಾಗಿ ನಮ್ಮಲ್ಲಿ ಏನಾಗದಪ್ಪ ಅಂದ್ರೆ ಸಿಗತಕ್ಕಂಥ ಜಾಸ್ತಿ ಇಲ್ಲಿ ಸ್ಟೂಡೆಂಟ್ ಸಿಗದ ಆರ್ಟ್ಸ್ ಎಜುಕೇಶನ್ ದವ್ರು ಸಿಗ್ತಾರ. ಅದ್ರ ಸಲುವಾಗಿ ಇಲ್ಲಿ ಏನ್ ಬೇಕಪ್ಪ ಅಂದ್ರೆ ಮೇನ್ ಸೈನ್ಸ್, ಗಣಿತ, ಇಂಗ್ಲಿಷ್ ಇಂಥವಕ್ಕೆ ಬಹಳ ಕೊರತೆ ಇದ್ದು ಇಲ್ಲಿ ಟೀಚರ್ಸ್ ಬಹಳ ಸಮಸ್ಯೆ ಅದ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ಕೂಡ ಇದೆ. ಅವರು ಕೂಡ ನಮ್ಮ ಶಾಸಕರು ಏನ್ ಮಾಡಿರಪ್ಪ ಅಂದ್ರೆ ಎಲ್ಲೆಲ್ಲಿ ಟೀಚರ್ಸ್ ನಮ್ಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಅಲ್ಲೆಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ BOಗಳಿಗೆ CRCಗಳಿಗೆ ಅಲ್ಲೆಲ್ಲ ಅವ್ರನ್ನ 3 ದಿವಸ 2 ದಿವಸ ಆತರ ಕೊಟ್ಟುಗೇಸಿ ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದಂತ ಟೀಚರ್ಸ್ಗಳನ್ನ ತೆಗೆದುಕೊಂಡು ಅವ್ರು ಇಲ್ಲಿ ಒಳ್ಳೆ ಫಲಿತಾಂಶ ಕೂಡ ಶ್ರಮ ಪಟ್ಟು ನಮ್ಮ ಶಾಸಕರು ಮಾಡ್ತಾ ಇದಾರೆ.